ಎಷ್ಟು ಪವಿತ್ರವಾಗಿತ್ತು. ಅಷ್ಟೇ ಆ ಕಟುಕ ಶ್ರೀಮಂತರ ಕೈವಶವಾಗಿ ಎಲ್ಲ ಪವಿತ್ರವಾದವು. ನಿಜ ಬದುಕಿನ ಪಾಳಿಯಲ್ಲಿ ಸ್ನೇಹ ಜೋಡಿಗಳ ಬಗೆಗೆ ಪಳ್ಳಿ ಹಬ್ಬಿ ಮಗು ಹುಟ್ಟಿ ಪ್ರಳಯಗಳ ಪ್ರೀತತ್ತು ಕಟುಕರ ಕೈವಶವಾಗಿ ನನಗೆ ಹುಡುಗಿ ಹೋಯಿತು. ಹೀಗಾಗಿ ದೇವ ಕುರುಡಾಗಿ ಬರುಡಾಗಿ ಮರಳುಗಾಡಿನ ಮರವಾಗಿ ಹೋಯಿತು. ನಾನು ಮಾತ್ರ ಜೀವಂತವಾಗಿ ನಿನಗೆ ನಾನು ವಚನ ಕೊಡುತ್ತೇನೆ. ಮದುವೆ ಮಾಡಿಕೊಂಡು ಮರೆತು ಹೌದು, ನಾನೇ ಹಿರಿಯರು ಕಿರಿಕಿರಿಗಳು ಮಾಡುವಂತಹ ಕೆಲಸಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ. ಏನ್ ಮಾಡ್ರಿ? ನನ್ನ ಬುದ್ಧಿ ನನ್ನ ಹಿಡಿತದೆ, ನನ್ನ ಮನಸ್ಸು ಚಂಚಲೆ ಆಗಿದೆ, ನನ್ನ ಆಚರ ನಿರಾಸೆಗಳಾಗಿದೆ. ಇನ್ನು ಯಾವ ಆಸೆಗಳಿಗಾಗಿ ನನ್ನ ಬದುಕಲಿಸಿದ? ಇನ್ನು ಯಾವ ಆಸೆಗಳಿಗಾಗಿ ಬದುಕಲಿ? ತಿಳಿದು ಬಾಳಿಗೆ ಬೆಳಕಾಗಿ ಕುತಂತ್ರಿಗಳ ತಾರಸ್ಥಾನಕ್ಕೆ ನಾವು ತಲೆಬಾಗದೆ ಅದನ್ನ ಮಟ್ಟು ಹಾಕಿ ಧರ್ಮದ ಬಾಯಿಗೆ ಮುಂದೆ ಸಾಗಬೇಕು. ಕೇಶವ್, ನೀವೆಷ್ಟೇ ಕಲಿತವರು, ಬುದ್ಧಿವಂತರು, ಖಂಡಿತವಾಗಿಯೂ ಆ ದೇವಿ ನಿಮ್ಮ ಆಸೆಯನ್ನ ಕೈಗೂಡಿಸ್ತಾಳೆ. ಈ ದೇವರ ಮೇಲೆ ನಂಬಿಕೆ ಹಾಕಿಕೊಂಡರೆ ಖಾರತಿ ಬರಬೇಕಾಗಿತ್ತು. ಶಿಲಾ ಖಾರತಿ ಬರಬೇಕಾಗಿತ್ತು. ಅದೇ ದೇವರ ಮೇಲೆ ನಂಬಿಕೆ ಇಲ್ಲದ ಹುಬ್ಬಳ್ಳಿಗಳು ಚಂಪತಿ ಬಂಧಗಳಾಗಿ ಹೆಂಗನೆ ಹಾಗಿಸಿ ಮಾನವ ಕುಲದ ಕುಲದ ಹಾಗೆ ಭಗವಂತರಾಗಿ ನಡೆಯುತ್ತಿದ್ದಾರೆ ಈ ಕಲಿಕಾಲದಲ್ಲಿ. ಅದು ಅವರ ದೃಷ್ಟಿಕೋನ ಅಷ್ಟೇ. ಹಾಗೆ ಬಡವರನ್ನ ಹಿರಿಯಾಗಿಕೊಂಡು ಸೊಕ್ಕಿನ ಶ್ರೀಮತಿಯಿಂದ ಬಡವರಿಗೆ ಅಪಮಾನ ಮಾಡ್ತಾ ಇದ್ದಾರೆ. ಹಾಗಾದವರೇ ಈಗ ವಿವೇಕವನ್ನು ಕಳೆದುಕೊಂಡು ವಿವೇಕಿಯಾಗಿ ಪ್ರಜ್ಞಾನದ ಕಾಲ್ಪುಟಕ್ಕೆ ಬಲಿಯಾಗಿ ತಲೆ ಕೆಟ್ಟವರಂತೆ ಇದ್ದಂತವರಂತೆ ಈ ಲೋಕ ಯಾತ್ರೆಯಲ್ಲಿ ಮುಗಿಸಿಕೊಂಡು ಹೋಗಬೇಕು ಎಂದು ಅದರಲ್ಲಿ ನೀನು ಬಂದು ನನ್ನ ಪ್ರಾಣವನ್ನು ಉಳಿಸಿಬಿಟ್ಟೆ. ಇಲ್ಲವಾದ್ರೆ ಇಷ್ಟೊತ್ತಿಗೆ ಯಮನ ಅರಮನೆ ಆವರಣದಲ್ಲಿ ಮಲಗು ಬಿಡ್ತಿದ್ದೆ. ನೀನ್ ಹೀಗೆ ಮಾಡ್ತೀನಿ ತಿಳಿದುಕೊಂಡೆ ಆ ದೇವಿ ನನ್ನನ್ನ ಕಳಿಸ್ಕೊಟ್ಟಿದ್ದಾಳೆ ಕಳಿಸ್ತಾ ಇದ್ದೆ. ಇಲ್ಲವಾಗಿದ್ರೆ ಆದಷ್ಟು ಪ್ರೇಮಿಗಳಾದ ನಾವು ಜೋರಾಗಿ ನಿಮ್ಮನ್ನ ಕಳೆದುಕೊಂಡು ನಾನು ಮಣ್ಣು ಸೇರ್ಬೇಕಾಗ್ತಿದ್ದೆ. ಇಲ್ಲಿ ಬಂದಲ್ಲ ತುರ್ಗುದೇ ಕುಡಿಯ ಕಾಲಕ್ಕೆ ನಮ್ಮಿಬ್ಬರ ಬದುಕು ಹಿಂದೆ ಹಿಂದೆ ಮಾಡುವುದಾದಾಗ ನಾವು ಬದುಕಲು ಹೇಗೆ ಸಾಧ್ಯ? ಅದಕ್ಕೆ ಅನ್ನ ಮಾಡಲಿಲ್ಲ ಅಂತ ಹೇಳಿ ಈ ದಟ್ಟಗಳಿಂದ ಬಂದು ಸಾವಿಗೆ ಸಿದ್ಧರಾಗಲಿಲ್ಲ. ಸಾವಿಗೆ ಸಿದ್ಧರಾಗಲಿಲ್ಲ. ಈಗಲಾದ್ರೂ ಆ ಅನಿಷ್ಟ ವಿಚಾರದ ತಲೆಯಿಂದ ತಡೆದು ಈ ಮಲ್ಲಿಗೆಯ ಮಧುವಿನ ಹೀರೋ ಬಿಟ್ಟು ನೀವಾಗಿರಲ್ಲ. ನನಗೆ ಮನಸ್ಸು ಸಂಪೂರ್ಣವಾಗಿ ಪರಿವರ್ತನೆಗೊಂಡಿದೆ. ನಿನ್ನ ಪ್ರೇಮದಿಂದ ನನ್ನ ಪ್ರೇಯಸಿಯಾಗಿ ಪಡೆದು ನನ್ನ ಪೂರ್ವಜನ್ಮದ ಪುಣ್ಯ ಕಳಿಸಿದ ಪುಣ್ಯ. ಅನ್ನ ಗಂಟೆನ ಬಂದ್ಬಿಟ್ಟೆ. ಬರೋ ಬರದಲ್ಲಿ ಯಾಕೋ ಗಂಟೆಗೆ ಬಂದಿಕ್ಕೆ ಆಗ್ತಾ ಇದೆ. ಅನ್ನ ಬೇರೆ ಮನೆಗೆ ಕಳಿತಾ ಇದ್ದಾರೆ. ಬೇಗ ಹೋಗ್ಬಿಟ್ಟು ಸಮಯ ಆಯ್ತು. ನಿನ್ನ ಈ
ಶಕ್ತಿ ನನಗೆ ಈ ಭೂಮಿ ಕೊಟ್ಟಿದೆ. ನನ್ನ ಋಷಿಗ ನಿನ್ನಲ್ಲೊಂದು ನಾನು ಮಾತು ಕೇಳಬೇಕಂತ ಇದ್ದೆ. ಅರೆ ಅದಕ್ಕೇನು ನಿಸ್ಸಂಕೋಚವಾಗಿದ್ದೀರಿ. ಅಂದರೆ ಕೇಳಲು ಸ್ವಲ್ಪ ಬಿಡುತ್ತಾ ಇದೆ. ಅಯ್ಯ ಭಯ ಬಿಟ್ಟು ಅದೇ ಕೇಳಿ. ಶಿವ, ನಾನು ಒಂದು ನೌಕರಿಗೋಸ್ಕರ ನನ್ನ ಸ್ನೇಹಿತರಿಗೆ ಪತ್ರ ಬರೆದಿದ್ದೆ. ಅಂದ್ರೆ ನಿಮ್ಮ ಸ್ನೇಹಿತರಿಗೆ ನೌಕರಿ ಸಿಕ್ಕಿದ್ದು ವಾಪಸ್ ಒಂದು ವರ್ಷ ಬಂದಿದ್ದಾನೆ. ಹಾಗಲ್ಲ ಕಣೆ, ಹಾಗಲ್ಲ. ಅದು ಹೇಗೆ? ಅದೇನೆಂದರೆ ಆ ಸ್ನೇಹಿತ ಬೆಂಗಳೂರಿಗೆ ಇದ್ದ ಕಾರಣ ಅವರನ್ನು ವಿಚಾರಿಸಲು ನಾನು ಬೆಂಗಳೂರಿಗೆ ಹೋಗಬೇಕಾಗಿದೆ. ಅದಕ್ಕೆ ಸ್ವಲ್ಪ ಹಣದ ಕೊರತೆ ಇತ್ತು ಕಣೆ. ಅಲ್ಲ ಕೇಶವ್, ಹಣ ಕೇಳೋಕ್ಕೋಸ್ಕರ ಅದೇ ಹೇಳ್ತಾರಲ್ಲ, ಸುತ್ತಿ ಬಳಸಿ ಮೈಯಾರಿಗೆ ಸುತ್ತಕೊಂಡು ಬಂದು ಅಂತ ಹಾಗಾಯ್ತಲ್ಲ. ಸರಿ, ಎಷ್ಟು ಬೇಕಾಗಿತ್ತು ಮನೆ? ಇಲ್ಲ, ಸುಮಾರು 1 ಲಕ್ಷ ಹಣ ಬೇಕಿತ್ತು. 1 ಲಕ್ಷ ಅಷ್ಟೇ ತಾನೆ? ನಿನಗೋಸ್ಕರ 1 ಲಕ್ಷ 2 ಲಕ್ಷ ಬಿಟ್ಟಿರ್ಬೋದು. ಆದ್ರೆ ನನ್ನೊಂದು ಮಾತನ್ನ ನಡೆಸ್ಕೊಳ್ತಾ ಮಾತ್ರ. ಏನಿದೆ ಮಾತು? ಈ ಶ್ರೀರಾಮ ಸುಂದರವಾದ ಬರುವಿಗೆ ಆದಷ್ಟು ಬೇಗ ಮಾಂಗಲ್ಯ ಭಾಗ್ಯ ಬೇಗ ಆದ್ರೆ ಯಾಕಂದ್ರೆ ನಮ್ಮಣ್ಣ ಆಕಾಶದ ಅಂಕುಶವನ್ನು ವ್ಯಕ್ತಿ ನೀಡಿದ ಶಂಕರನಾಗಿಲ್ಲ. ಹಾಗಿದ್ರೆ ನಿಮ್ಮ ಆಸೆಗೆ ಹಣ ತಂದುಕೊಳ್ಳುವಂತ ಛಲಗಾರ್ತಿ ಅನುಶೀಲ, ನೀನು ಹಣ ಕೊಡಬೇಕಾದ್ರೆ ನಿಮ್ಮನ್ನ ನೋಡ್ಬಿಟ್ರೆ ಈಗ ಅಣ್ಣ ಕಣ್ ತಪ್ಪಿಸಿ ನೀವು ಮೀಟ್ ಮಾಡೋಕ್ಕೋಸ್ಕರ ಹೇಗ್ ಬಂದೋ ಹಾಗೆ ಅಣ್ಣನ ಕಣ್ಣು ತಪ್ಪಿಸಿ ಹಣವನ್ನ ತಂದು ನೀವು ಮುಟ್ಟಿಸ್ತೀರಿ. ಹಾಗೆ ಹಾಗೆ ಅವರು ಹಣ ಏನೋ ಕೇಳಿದೆ, ಕೊಡ್ತೀನಿ ಅಂದೆ. ಅಣ್ಣ ಕಣ್ ತಪ್ಪಿಸಿ ನಾನು ಕೊಡ್ತೀನಿ ಅಂತ ಹೇಳಿದೆ. ಆದ್ರೆ ಈ ಸುಂದರವಾದ ಒಂದು ಉದ್ಯಾನವನದಲ್ಲಿ ನಮ್ಮ